ಸಂಕಲ್ಪ ಸುಬ್ರಹ್ಮಣ್ಯ ದೇವಸ್ಥಾನದಾಗೆ ದರ್ಶನ ಆದ ನಂತರ ಹೊರಭಾಗಕ್ಕೆ ಬಂದು ಶರಣ್ಮನೆ ನೆಕ್ಕವ್ರಿ ನೋಡಿ. ಇದು ಸಂಕಲ್ಪ ಮಾಡಿಸ್ತಾರೆ ಇಲ್ಲಿ. ಹರಕೆ ಕಾಣಿಕೆಗಳನ್ನ ಕಾಣಿಕೆ ಹುಂಡಿಯಲ್ಲಿ ಹಾಕಿ ಇದು ಸಂಕಲ್ಪ. ಈ ಸಂಕಲ್ಪ ಮಾಡಿಸೋರು ಕುತ್ಕೊಂಡಿದ್ದಾರೆ ನೋಡಿ, ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಜನ ಇಲ್ಲ ಅಷ್ಟು. ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ಸಕ್ ಹೋಗೋ ಜಾಗ ಇವತ್ತೊಳಗೆ ಬಿಡಾಗಿಲ್ಲ ನೋಡಿ. ಇದೆ ನೋಡಿ ನಾಗ ಪ್ರತಿಷ್ಠಾಪನೆ ಜಾಗ. ನಾಗಪ್ಪನ ಪ್ರತಿಷ್ಠಾಪನೆ ದೋಷಕ್ಕೆ ಮಾಡಿಸೋದು ನಾಗ ಪ್ರತಿಷ್ಠಾಪನೆ ಮಂಟಪ. ದಿನ 12 ಗಂಟೆ ತನಕ ಇರುತ್ತೆ ಬೆಳಗ್ಗೆಯಿಂದ. ಇವತ್ತು ಸಂಕಷ್ಟ ಇರೋದ್ರಿಂದ ಇಲ್ಲ. ದೇವರ ದರ್ಶನಕ್ಕೆ ಇದು ಉಮಾಮಹೇಶ್ವರಿ ದೇವಸ್ಥಾನ. ಇದು ಸುಬ್ರಹ್ಮಣ್ಯೇಶ್ವರ ನೋಡಿರಲ್ವಾ. ಸಂಪರ್ಕ ನರಸಿಂಹ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ. ನರಸಿಂಹ ಸ್ವಾಮಿ ಇದು ದಶರಥ ಮಂಟಪ ಸುಬ್ರಹ್ಮಣ್ಯ ಮಠ. ಸುಬ್ರಹ್ಮಣ್ಯ ಸ್ವಾಮಿ ಮಠ ಇದು. ಹೊಂದಿದ್ದಾರೆ ಜನ. ಇದು ದೇವಸ್ಥಾನದೊಳಗೆ ವಿಡಿಯೋ ಮಾಡೋ ಹೋಗಿಲ್ಲ. ಕ್ಯಾಮ್ರಕ್ಕೆ, ಫೋಟೋಕ್ಕೆ, ವಿಡಿಯೋಕ್ಕೆ ಅನುಮತಿ ಇಲ್ಲ, ನಿಷೇಧಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಭಕ್ತಾದಿಗಳು ಸಲ್ಲಿಸತಕ್ಕ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠಾಪನೆ, ಆಶ್ಲೇಷ ಬಲಿ ಇತ್ಯಾದಿ ಯಾವುದೇ ಸೇವೆಗಳನ್ನು ಕಾಣಿಕೆ ದೇಣಿಗೆ ಈ ದೇವಗಳ ಅಧಿಕೃತವಾದ ಕಚೇರಿಯಲ್ಲಿ ಪಾವತಿಸತಕ್ಕದ್ದು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ದೇವಸ್ಥಾನದ ಸಂದಾಯವಾಗುವ ಶ್ರೀ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆವರಣದಲ್ಲಿ ಸಂಪುಟ ನರಸಿಂಹಸ್ವಾಮಿ ಮಠ ಮತ್ತು ಸುಬ್ರಹ್ಮಣ್ಯ ಮಠ ಎಂದಿರುತ್ತದೆ. ಹಾಗೂ ಈ ಮಠದಲ್ಲಿ ಯಾವುದೇ ಶಾಖೆ ಮಠಗಳು ಮತ್ತು ಸ್ಥಳೀಯಾಂತರ ಯಾವುದಾದರೂ ಮನೆ ಮಂದಿಗಳ ಸಲ್ಲಿಸಿಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ದೇವಸ್ಥಾನಕ್ಕೆ ಸಲ್ಲಿಸತಕ್ಕದ್ದು ಸಲ್ಲಿಸುವಂತೆ ಆಗುವುದಿಲ್ಲ. ಬನ್ನಿ ಹೋಗೋಣ. ಇದೇ ನೋಡಿ ದೇವಸ್ಥಾನ. ದರ್ಶನ ಮಾಡಿಕೊಂಡು ಜನ ಬರ್ತಾ ಇದ್ದಾರೆ. ನಾಗ ಪ್ರತಿಷ್ಠಾಪನೆ, ನಾಗರ ಬಲಿ ಸ್ಥಾಪನೆ, ಆಮೇಲೆ ಶ್ಲೇಷ ಬಲಿ ಪೂಜೆಗಳು ಇವತ್ತು ಸಂಕಷ್ಟ ಇರೋದ್ರಿಂದ ಇಲ್ಲ ನೋಡಿ. ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರೆ ಇವರು ಅವ್ರ ಹರಕೆ ಮಾಡಿಕೊಂಡು. ಇದು ಹೊಸಲಿಗಮ್ಮನ ಗುಡಿ. ತಾಯಿ ದರ್ಶನ ಮಾಡ್ಕೊಳ್ಳಿ. ತಾಯಿ ತೀರ್ಥ ಕೊಡ್ತಾ ಇದ್ದಾರೆ. ಬನ್ನಿ, ಇವರೆಲ್ಲ ದರ್ಶನ ಮಾಡ್ಕೊಂಡು ಬರ್ತಿರೋ ಜನ ನೋಡಿ. ತೇರಿದೆ ಇಲ್ಲೊಂದು ತೇರಿದೆ. ಬೆಳ್ಳಿ ತೇರು ಮಾಡಿಸಿದ್ದಾರೆ ನೋಡಿ. ಇವಾಗ ನಾನು ನೋಡಿರಲಿಲ್ಲ. ಇದು ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನ ಅದು. ಬನ್ನಿ. ಮಹಾಪೂಜೆ ಮಧ್ಯಾಹ್ನದ ಮತ್ತು ಇಡೀ ಅಭಿಷೇಕ ಶ್ರೇಷ್ಠ ಸೇವೆ, ಕಾರ್ತಿಕ ಪೂಜೆ, ಉತ್ಸವ ಸೇವೆಗಳ ಪ್ರಸಾದ ಇಲ್ಲಿ ದೊರೆಯುತ್ತದೆ. ಇಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ.
ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ಕುಕ್ಕೆಲಿಂಗೇಶ್ವರ ಸ್ವಾಮಿ ಇದೆ ನೋಡಿ. ಇಲ್ಲಿಂದಲೇ ದರ್ಶನಕ್ಕೆ ಹೋಗ್ಬೇಕು. ವಯಸ್ಸಾದವ್ರಿಗೆ ಅಲ್ಲೇ ಇಂಟ್ರೆಸ್ಟ್ ಇದೆ. ನೋಡಿ ಅಲ್ಲಿ ಕಾಣ್ತಿದೆ ನೋಡಿ, ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠಾಪನೆ 4200, ನಾಗ ಪ್ರತಿಷ್ಠಾಪನೆ ಮಾತ್ರ 500, ಆಶ್ಲೇಷ ಬಳಿ 500 ರೂಪಾಯಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಇದೆ ಇಲ್ಲಿ. ಆಮೇಲೆ ತುಲಾಭಾರ ಸೇವೆನೂ ಇದೆ. ಇಲ್ಲಿ ಏನೋ ಗೊತ್ತಿಲ್ಲ, ಕಲ್ಲಿಗೆ ಇಲ್ಲಿ ದೇವರಿಟ್ಟು ಭಂಡಾರನ್ನೆಲ್ಲ ಹಾಕಿದ್ದಾರೆ. ಆಮೇಲೆ ಸಾವನ್ನೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಕ್ಯೂ ಊಟಕ್ಕೆ ಹೋಗೋದು. ನಾಷ್ಟಕ್ಕೆ ಹೋಗ್ತಾ ಇದೆ ನೋಡಿ, ಅಲ್ಲಿ ಮೇಲೆ ನಾಷ್ಟಕ್ಕೆ ಹೋಗ್ತಾ ಇದ್ದಾರೆ. 8 ಗಂಟೆಯಿಂದ 7:30 8 ಗಂಟೆಯಿಂದ 10 ಗಂಟೆ ತನಕ ನಾಷ್ಟ ಇರುತ್ತೆ ಬೆಳಿಗ್ಗೆ. ಆಮೇಲೆ ಮಧ್ಯಾಹ್ನ 12 ಗಂಟೆಯಿಂದ 2:30 ತನಕ ಊಟ ಇರುತ್ತೆ. ಇವತ್ತು ಏಕಾದಶಿ ಇರೋ ಪ್ರಯುಕ್ತ ಮಧ್ಯಾಹ್ನ ಮಾತ್ರ ಫಲಾಹಾರ ವ್ಯವಸ್ಥೆ ಇರುತ್ತೆ ಅಷ್ಟೇ ನೋಡಿ. ಹಾಕಿದ್ದಾರೆ ಕೌಂಟ್ರ್ ನೋಡಿ, ಪ್ರಸಾದ ಕೌಂಟ್ರಸ್ ಎಲ್ಲ ಪ್ರಸಾದ ತಗೊಂಡು ಕುಂತಿದ್ದು ಹೋಗ್ತಾರೆ. ಧರ್ಮ ಸಮ್ಮೇಳ ಮಂಟಪ ಅದು. ಯಾವುದಾದ್ರು ಫಂಕ್ಷನ್ ಆ ಟೈಮ್ನಾಗೆ ಇಲ್ಲಿ ಮಾಡ್ತಾರೆ. ಲಡ್ಡು ಪಂಚಕಜ್ಜಾಯ ತೀರ್ಥ ಪಾಟ್ಲಿ ಪ್ರಸಾದ ಸೇವೆ ಕೌಂಟ್ರು. ರಸೀತಿ ಪಡೆದು ಪ್ರಸಾದ ಇಲ್ಲಿ ಪಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಸರ್ಪ ಸಂಸ್ಕಾರ ಸೇವೆ ಕೌಂಟರು, ಕಾಯಂ ವಿಭಾಗ ವಿಳಾಸ. ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಇಲ್ಲಿ ನಾಷ್ಟಕ್ಕೆ ಹೋಗಬೇಕು. ಇದೇ ನಾಷ್ಟ, ಊಟ ಮ್ಯಾಗಳದು ಕೆಳಗೆ ಕೊಡ್ತಾರೆ. ಈ ಕಡೆಯಿಂದ ಹೋಗ್ತಾ ಇದ್ದಾರೆ, ಆ ಕಡೆಯಿಂದ ಬರ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ತೇರು ಲಾಕ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕಡಬು ತಾಲೂಕು ಭಕ್ತಾದಿಗಳ ವಿಶೇಷ ಸೂಚನೆ ಎಂದರೆ ದೇವರ ದರ್ಶನ ಸಮಯ ಪೂರ್ವಕಾಲ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಹಪ್ತ ಕಾಲ ಅಂದರೆ, ಮತ್ತು ಮಧ್ಯಾಹ್ನ 3:30ಯಿಂದ ರಾತ್ರಿ 8:30 ತನಕ ಮಹಾಮಂಗಳಾರತಿ ಸಮಯ ಮಧ್ಯಾಹ್ನ 12 ಗಂಟೆ ಮತ್ತು ರಾತ್ರಿ 7:30 ತನಕ ವಿಶೇಷ. ಅನ್ನ ದಾನದ ತ್ರಿವೇಣಿ ಮತ್ತು ಶಿಷ್ಟಾಚಾರ ವಿಭಾಗ ಇದು ನೋಡಿ. ಸೇವೆ ಕೌಂಟ್ರುಗಳು, ಪ್ರಸಾದ ಕೌಂಟ್ರು, ಲಗೇಜ್ ಕೌಂಟ್ರು ನೋಡಿ. ಆ ಕಡೆದು ಸೇವೆ ಕೌಂಟ್ರು, ಈ ಕಡೆದು ಲಗೇಜ್ ಕೌಂಟ್ರು ಉಚಿತವಾಗಿ. ಇದು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಡಳಿತ ಕಚೇರಿ. ಆ ಕಡೆ ಚಪ್ಪಲಿ ಬಿಡುವುದು, ಆ ಕಡೆ ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ನಾಟಕ, ಯಕ್ಷಗಾನ ಆ ಥರ ಇದೆಲ್ಲ ಆ ಜಾಗ ನಡೆಯುತ್ತೆ. ಆ ಕ್ಷೇತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಆ ಕ್ಷೇತ್ರದಲ್ಲಿ ನಡೆಯುತ್ತೆ. ನೋಡಿದ್ರು ಫ್ರೆಂಡ್ಸ್, ಇದು ತೇರಿನ ಮನೆ ನೋಡಿ. ಇಲ್ಲಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ ಈ ರೋಡು. ಇದು ದಾಸೋಹನ ಮನೆ ನೋಡಿ. ಇಷ್ಟು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ. ಗೋಪುರ ದರ್ಶನ ಮಾಡ್ಕೊಳ್ಳಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಇತಿಹಾಸ ತುಂಬಾ ಇದೆ. ನಾನು ಇತಿಹಾಸ ಹೇಳೋಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಕ್ಷಣ ನಾವು ಬಂದು ದರ್ಶನ ಮಾಡ್ತಿರೋದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ಕ್ಷೇತ್ರದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟು ನನಗೆ ಇರಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.
ಬೇಕಾದ್ರೆ